ಮತ್ತೆ ಅಹಿಂದ ರಾಮಯ್ಯ ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ನಾನು ಸೈಲೆಂಟ್ ಆಗಿಲ್ಲ, ಜಾಸ್ತಿ ಮಾತಾಡ್ತಾ ಇಲ್ಲ ಅಷ್ಟೇ, ಹಾಗಂತ ಸುಮ್ಮನಿದ್ದೀನಿ ಅಂತ ತಿಳ್ಕೋಬೇಡಿ. ಬೆಂಗಳೂರಿನಲ್ಲಿ ಮಾಜಿ CM ಸಿದ್ದರಾಮಯ್ಯ ಆಡಿದ ಈ ಒಂದೇ ಒಂದು ಮಾತು ಇಡೀ ರಾಜ್ಯ ರಾಜಕಾರಣದಲ್ಲಿ ಹೊಸ ಬಿರುಗಾಳಿ ಎಬ್ಬಿಸಿದೆ. CM ಕುರ್ಚಿಯಿಂದ ಕೆಳಗಿಳಿದ ಮೇಲೆ ಸಿದ್ದರಾಮಯ್ಯ ಅವರ ಮುಂದಿನ ಮೂವ್ ಏನು? ಕಾಂಗ್ರೆಸ್ನಲ್ಲೇ ಇರ್ತಾರಾ, ಬೇರೆ ಪಕ್ಷದ ಕಡೆ ನೋಡ್ತಾರಾ, ಇಲ್ಲ ಸ್ವಪಕ್ಷಕ್ಕೆ ಶಾಕ್ ಕೊಡ್ತಾರಾ ಅನ್ನೋ ನೂರಾರು ಪ್ರಶ್ನೆಗಳು ಎಲ್ಲರ ತಲೆಯಲ್ಲಿ ಓಡ್ತಾ ಇತ್ತು. ಅದಕ್ಕೀಗ ಸ್ವತಃ ಸಿದ್ದರಾಮಯ್ಯನವರೇ ಕ್ಲಾರಿಟಿ ಕೊಟ್ಟಿದ್ದಾರೆ. ಸೈಲೆಂಟ್ ಆಗಿದ್ದ ಲೀಡರ್ ಈಗ ಮತ್ತೆ ಘರ್ಜನೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಸಿದ್ದರಾಮಯ್ಯ ಸಿಂಪಲ್ ಆಗಿ ಹೇಳಿದ್ದಾರೆ, ನಾನೀಗ CM ಅಲ್ಲ, ಜಸ್ಟ್ ಒಬ್ಬ MLA ಮಾತ್ರ. CM ಆಗಿದ್ದಾಗ ಇಡೀ ರಾಜ್ಯದ ಜವಾಬ್ದಾರಿ ಇತ್ತು, ದಿನ ಮಾತಾಡಬೇಕಾಗಿತ್ತು. ಈಗ ಆ ಜವಾಬ್ದಾರಿ ಇಲ್ಲ, ಅದಕ್ಕೆ ಕಮ್ಮಿ ಮಾತಾಡ್ತಾ ಇದ್ದೀನಿ. ಆದರೆ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಸುಮ್ಮನಿದ್ದಾರೆ ಅಂದರೆ ಏನೋ ದೊಡ್ಡ ಪ್ಲ್ಯಾನ್ ನಡೀತಿದೆ ಅಂತಾನೆ ಅರ್ಥ. CM ಪೋಸ್ಟ್ ಹೋದ ಶಾಕ್ನಿಂದ ಹೊರಬರೋದಕ್ಕೆ ಸ್ವಲ್ಪ ಟೈಮ್ ತಗೊಂಡಿರ್ಬೋದು. ಆದರೆ ಕಳೆದ 2 ತಿಂಗಳಿನಿಂದ ತೆರೆಮರೆಯಲ್ಲಿ ತಮ್ಮ ಆಪ್ತರ ಜೊತೆಗೆ ಸರಣಿ ಮೀಟಿಂಗ್ಗಳು ನಡೆದಿದ್ದಾವೆ. ಸಿದ್ದರಾಮಯ್ಯ ಅಂದರೆ ಯಾರು? ಹಿಂದುಳಿದ ವರ್ಗಗಳ ಚಾಂಪಿಯನ್ನು, ಶೋಷಿತರ ಧ್ವನಿ, ಅನ್ಡೌಟೆಡ್ಲಿ ಅಹಿಂದ ಲೀಡರು. ಈಗ ಅದೇ ಹಳೆ ಟ್ರಂಪ್ ಕಾರ್ಡನ್ನು ಮತ್ತೆ ಕೈಗೆತ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಡಿಸೈಡ್ ಮಾಡಿದ್ದಾರೆ. ಕರ್ನಾಟಕ ಪಾಲಿಟಿಕ್ಸ್ನಲ್ಲಿ ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತರನ್ನು ಒಟ್ಟಿಗೆ ಸೇರಿಸಿ ಅಹಿಂದ ಅನ್ನೋ ಪವರ್ಫುಲ್ ಕಾನ್ಸೆಪ್ಟ್ ತಂದಿದ್ದೆ ಈ ಸಿದ್ದರಾಮಯ್ಯ. ಈ ಸೋಷಿಯಲ್ ಇಂಜಿನಿಯರಿಂಗ್ ಮೂಲಕನೇ ಅವರು 2 ಬಾರಿ ರಾಜ್ಯದ CM ಆಗಿ ಇತಿಹಾಸ ಬರೆದಿದ್ರು. ಫ್ಲಾಶ್ ಬ್ಯಾಕಿಗೆ ಹೋದರೆ 2001ರಲ್ಲಿ ಹಿಂದುಳಿದ ಜಾತಿಗಳ ಒಕ್ಕೂಟ ಶುರುವಾಗಿತ್ತು. 2005ರಲ್ಲಿ ಹುಬ್ಬಳ್ಳಿಯಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬೃಹತ್ ಅಹಿಂದ ಸಮಾವೇಶ ನಡೆದಿತ್ತು. ಈಗ ಅದೇ ಒಕ್ಕೂಟಕ್ಕೆ ಬರೋಬ್ಬರಿ 25 ವರ್ಷ ತುಂಬ್ತಾ ಇದೆ. ಈ 25ನೇ ವರ್ಷದ ಸಂಭ್ರಮಾಚರಣೆ ಸೆಪ್ಟೆಂಬರ್ 6ನೇ ತಾರೀಕು ನಡೀತಾ ಇದೆ. ಅದರಲ್ಲಿ ಸಿದ್ದರಾಮಯ್ಯ ಮುಖ್ಯ ಅತಿಥಿಯಾಗಿ ಭಾಗವಹಿಸೋದು ಕನ್ಫರ್ಮ್ ಆಗಿದೆ. ಅಂದರೆ ಮತ್ತೆ ಅಹಿಂದ ವೇದಿಕೆಯಿಂದ ಸಿದ್ದರಾಮಯ್ಯ ಸಿಂಹ ಗರ್ಜನೆ ಮಾಡೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಎಲ್ರಿಗೂ ಕಾಡ್ತಿರೋ ದೊಡ್ಡ ಟ್ವಿಸ್ಟ್ ಏನಂತಂದರೆ, ಸಿದ್ದರಾಮಯ್ಯ ಯಾವತ್ತೂ ಕಾಂಗ್ರೆಸ್ ಬ್ಯಾನರ್ ಬಿಟ್ಟು ಬೇರೆ ವೇದಿಕೆಯನ್ನು ಹತ್ತಿದವರಲ್ಲ. ದಾವಣಗೆರೆ ಸಿದ್ದರಾಮೋತ್ಸವವನ್ನು ಬಿಟ್ಟರೆ ಅವರು ಪಾರ್ಟಿ ಲೈನ್ನಲ್ಲೇ ಇದ್ದರು. ಆದರೆ ಇವಾಗ ಪಕ್ಷದ ವೇದಿಕೆ ಬಿಟ್ಟು ಹಿಂದುಳಿದ ಒಕ್ಕೂಟದ ಪರ್ಯಾಯ ವೇದಿಕೆಯಲ್ಲಿ ನಿಂತ್ಕೊಳ್ತಾ ಇದ್ದಾರೆ. ಸೆಪ್ಟೆಂಬರ್ 6ನೇ ತಾರೀಕಿನ ಭಾಷಣದಲ್ಲಿ ಸಿದ್ದರಾಮಯ್ಯ ಏನು ಹೇಳ್ತಾರೆ ಅನ್ನೋದೇ ಈಗ ಸಸ್ಪೆನ್ಸು. ಅಹಿಂದ ಸಮುದಾಯಗಳ ಪರವಾಗಿ ರಾಜ್ಯ ಸರ್ಕಾರದ ಮುಂದೆ ಹೊಸ ಡಿಮ್ಯಾಂಡ್ಗಳನ್ನು ಇಡ್ತಾರಾ? ತಮ್ಮ ಮಾತು ಕೇಳಲಿಲ್ಲ ಅಂದರೆ ಮುಂದಿನ ದಾರಿ ಬೇರೆ ಅನ್ನೋ ವಾರ್ನಿಂಗನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ರವಾನೆ ಮಾಡ್ತಾರಾ? ನನ್ನ ಜೊತೆ ಇಡೀ ಅಹಿಂದ ವೋಟ್ ಬ್ಯಾಂಕ್ ಇದೆ ಅನ್ನೋ ಶಕ್ತಿ ಪ್ರದರ್ಶನ ತೋರಿಸ್ತಾರಾ? ಈ ಎಲ್ಲ ಪ್ರಶ್ನೆಗಳು ಈಗ ಕಾಂಗ್ರೆಸ್ ಪಾಳಯದಲ್ಲಿ ನಡುಕ ಹುಟ್ಟಿಸಿದ್ದಾವೆ. ಇತಿಹಾಸವನ್ನು ನೋಡಿದರೆ 1980ರಲ್ಲಿ ಗುಜರಾತ್ನಲ್ಲಿ ಮಾಧವ್ ಸಿನ್ಹಾ ಸೋಲಂಕಿ ಅವರು ಪ್ರಬಲ ಪಾಟೀದಾರ್ ಸಮುದಾಯದ ಎದುರು KHAM ಅಂದರೆ ಕ್ಷತ್ರಿಯ, ಹರಿಜನ, ಆದಿವಾಸಿ ಮತ್ತು ಮುಸ್ಲಿಂ ಫಾರ್ಮುಲಾ ಬಳಸಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಗೊಂಬಂದರು. ಅದೇ ಮಾಡೆಲ್ನಲ್ಲಿ ಕರ್ನಾಟಕದಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗರ ಪ್ರಾಬಲ್ಯದ ಎದುರು ಅಹಿಂದ ಶಕ್ತಿ ಕಟ್ಟಿ ಸಿದ್ದರಾಮಯ್ಯ ರಾಜ್ಯ ಆಳಿದರು. BJP ಮತ್ತು JDS ಈ 2 ಪಕ್ಷಗಳನ್ನು ಕಟ್ಟಿ ಹಾಕಿದ್ದು ಇದೇ ಅಸ್ತ್ರ. ಆದರೆ ಈ ಬಾರಿಯ ಟ್ವಿಸ್ಟ್ ಏನಂದರೆ, ಸಿದ್ದರಾಮಯ್ಯ ಈ ಅಸ್ತ್ರವನ್ನು ಕೇವಲ ವಿಪಕ್ಷಗಳ ವಿರುದ್ಧ ಮಾತ್ರ ಪ್ರಯೋಗ ಮಾಡ್ತಾ ಇಲ್ಲ, ಸ್ವಪಕ್ಷ ಕಾಂಗ್ರೆಸ್ಗೂ ತಮ್ಮ ಅನಿವಾರ್ಯತೆ ಮತ್ತು ಪವರ್ ತೋರಿಸೋದಕ್ಕೆ ಬಳಸ್ತಾ ಇದ್ದಾರೆ ಅನ್ನೋದು ಪೊಲಿಟಿಕಲ್ ಪಂಡಿತರ ಅನಾಲಿಸಿಸ್. ಸಿದ್ದರಾಮಯ್ಯ ಸೈಲೆಂಟ್ ಆಗಿರೋದು ವಿಶ್ರಾಂತಿಗಂತಲ್ಲ, ಮುಂದಿನ ದೊಡ್ಡ ಬೇಟೆಗೆ ಅನ್ನೋದು ಈಗ ಪ್ರೂವ್ ಆಗ್ತಾ ಇದೆ. ಸೆಪ್ಟೆಂಬರ್ 6ನೇ ತಾರೀಕಿನ ಅಹಿಂದ ಸಮಾವೇಶ ರಾಜ್ಯ ರಾಜಕಾರಣದಲ್ಲಿ ಹೊಸ ಲೆಕ್ಕಾಚಾರಗಳಿಗೆ ನಾಂದಿ ಆಡಲಿದೆಯಾ? ಸಿದ್ದರಾಮಯ್ಯನವರ ಈ ಶಕ್ತಿ ಪ್ರದರ್ಶನ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತಾ ಅಥವಾ ಹೈಕಮಾಂಡ್ಗೆ ತಲೆನೋವಾಗುತ್ತಾ? ನಿಮ್ಗೇನನ್ಸುತ್ತೆ? ಸಿದ್ದರಾಮಯ್ಯ ಮತ್ತೆ ಅಹಿಂದ ಚಳುವಳಿ ಶುರು ಮಾಡ್ತಾ ಇರೋದು ಸರಿನಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.